Class 10 Quadratic Equations Exercise 4.3 Fifth problem. Is it possible to design a rectangular park of perimeter 80 meter and area 400 meter square? If so, find its length and breadth. ಓಕೆ, ಈ ಕ್ವಶನ್ ಮೀನಿಂಗ್ ಇಷ್ಟೇ. ಒಂದು ರೆಕ್ಟ್ಯಾಂಗ್ಯುಲರ್ ಪಾರ್ಕ್ ಅನ್ನ ಡಿಸೈನ್ ಮಾಡೋದಕ್ಕೆ ಪಾಸಿಬಲ್ ಇದೆಯಾ ಅಂತ ಕೇಳ್ತಿದ್ದಾರೆ. ಅಂದರೆ ಅವ್ರು ಕೊಟ್ಟಿರುವಂಥ ಮೆಸರ್ಮೆಂಟ್ಗೆ ರೆಕ್ಟ್ಯಾಂಗ್ಯುಲರ್ ಪಾರ್ಕನ್ನು ಡಿಸೈನ್ ಮಾಡೋದಕ್ಕೆ ಪಾಸಿಬಲ್ ಇದೆಯಾ ಅಂತ ಕೇಳ್ತಿದ್ದಾರೆ. ಅಕಸ್ಮಾತ್ ಇಫ್ ಸೋ ಅಂದರೆ ಪಾಸಿಬಲ್ ಆಯಿತು ಅಂತ ಹೇಳಿದರೆ ಫೈಂಡ್ ಇಟ್ಸ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾನು ಸೊಲ್ಯೂಷನಲ್ಲಿ ಲೆಟ್ ದ ಲೆಂತ್ ಈಸ್ ಎಲ್ ಆ್ಯಂಡ್ ಬ್ರೆಡ್ತ್ ಈಸ್ ಬಿ ಅಂತ ತಗೊಂಡಿನಿ. ಲೆಂತ್ ಎಲ್ ಆಗಿರಲಿ ಮತ್ತು ಬ್ರೆಡ್ತು ಬಿ ಆಗಿರಲಿ ಅಂತ ಬರ್ಕೊಂಡಿನಿ. ಓಕೆ, ಕ್ವಶನಲ್ಲಿ ನನಗೆ ಮೊದಲನೇ ಕಂಡೀಷನ್ನ ಕೊಟ್ಟಿದ್ದಾರೆ, ಆ ಕಂಡೀಷನ್ನ ಬರ್ಕೊಳ್ತಾ ಇದ್ದೀನಿ. ಎ ರೆಕ್ಟ್ಯಾಂಗ್ಯುಲರ್ ಪಾರ್ಕ್ ಆಫ್ ಪೆರಿಮೀಟರ್ 80 ಮೀಟರ್ ಅಂತ ಹೇಳಿದ್ದಾರೆ. ರೆಕ್ಟ್ಯಾಂಗ್ಯುಲರ್ ಪಾರ್ಕ್ ಇದೆಯಲ್ಲ, ಅದರ ಪೆರಿಮೀಟ್ರು 80 ಮೀಟರ್ ಆಗಿದೆ. ಹಾಗಾದರೆ ಪೆರಿಮೀಟ್ರ್ ಯಾವುದು? ರೆಕ್ಟ್ಯಾಂಗ್ಯುಲರ್ ಪಾರ್ಕಿಂದು. ಅದಕ್ಕೋಸ್ಕರ ನಾನು ಪೆರಿಮೀಟ್ರ್ ಫಾರ್ಮುಲಾ ಬರ್ಕೊಳ್ತಾ ಇದ್ದೀನಿ. ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು 2 ಆಫ್ ಎಲ್ ಪ್ಲಸ್ ಬಿ, ಇದು ಫಾರ್ಮುಲಾ ಆಗಿದೆ. ಓಕೆ, ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಎಷ್ಟಿದೆ? 80 ಮೀಟರ್ ಇದೆ. 80 ಈಸ್ ಈಕ್ವಲ್ ಟು 2 ಆಫ್ ಎಲ್ ಪ್ಲಸ್ ಬಿ ಅಂತ ಬರ್ಕೊಳ್ತೀನಿ. ನೋಡಿ, ಈ 2 ಇದೆಯಲ್ಲ, ಇದನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಮಾಡಿದ ತಕ್ಷಣ ಏನಾಗುತ್ತೆ? 80 ಡಿವೈಡ್ ಬೈ 2 ಆಗುತ್ತೆ. ಯಾಕಂದರೆ 2 ಆಫ್ ಎಲ್ ಪ್ಲಸ್ ಬಿ ಇದೆಯಲ್ಲ, ಇಲ್ಲಿ ಇಂಟು ಇರೋದ್ರಿಂದ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಡಿವೈಡ್ ಬೈ ಆಗುತ್ತೆ. ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಬಿ ಹಾಗೆ ಉಳ್ಕೊಳ್ತು. ನೋಡಿ, 2 ಇಂದ ಡಿವೈಡ್ ಮಾಡ್ಬೋದು. 2 1 2, 2 4 8, 0ಗೆ 0 ಅಂದರೆ 2 40 80 ಬರುತ್ತೆ. 40 ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಬಿ ಆಯಿತು. ಒಂದು ಸ್ವಲ್ಪ ರಿಅರೇಂಜ್ ಮಾಡಿ ಬರೆದ್ರೆ ಎಲ್ ಪ್ಲಸ್ ಬಿ ಈಸ್ ಈಕ್ವಲ್ ಟು 40 ಅಂತ ಬರಿಬೋದು. ಇದನ್ನು ನಾನು ಈಕ್ವೇಷನ್ 1 ಅಂತ ತೊಗೊಳ್ತೀನಿ. ಓಕೆ, ನಮಗೆ ಕ್ವಶನಲ್ಲಿ ಏರಿಯಾ 400 ಮೀಟರ್ ಸ್ಕ್ವೇರ್ ಅಂತ ಹೇಳಿದ್ರೆ, ಹಾಗಾದರೆ ಇದು ಯಾವುದ್ರ ಏರಿಯಾ ಆಗಿದೆ? ಎ ರೆಕ್ಟ್ಯಾಂಗ್ಯುಲರ್ ಪಾರ್ಕ್ ಆಫ್ ಏರಿಯಾ 400 ಮೀಟರ್ ಸ್ಕ್ವೇರ್ ಆಗಿದೆ. ಓಕೆ, ಹಾಗಾದ್ರೆ ನಮಗೆ ಏರಿಯಾ ರೆಕ್ಟ್ಯಾಂಗಲ್ ಫಾರ್ಮುಲಾ ಗೊತ್ತಿದೆ ಅಲ್ವಾ? ಏರಿಯಾ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು ಎಲ್ ಇಂಟು ಬಿ ಆಗಿರುತ್ತೆ, ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಆಗಿರುತ್ತೆ. ಏರಿಯಾ ರೆಕ್ಟ್ಯಾಂಗಲ್ ಎಷ್ಟಿದೆ? 400 ಮೀಟರ್ ಸ್ಕ್ವೇರ್ ಇದೆ. ಈಸ್ ಈಕ್ವಲ್ ಟು, ನೋಡಿ, ಲೆಂತ್ ಮತ್ತು ಬ್ರೆಡ್ತಿನ ವ್ಯಾಲ್ಯೂಸ್ ನಮಗೆ ಗೊತ್ತಿಲ್ಲ, ಎಲ್ ಇಂಟು ಬಿ ಅಂತ ಬರಿತೀನಿ. ಇದನ್ನು ನಾನು ಈಕ್ವೇಷನ್ 2 ಅಂತ ತಗೋಬಹುದು. ಅದಕ್ಕಿಂತ ಮುಂಚೆ ಈಕ್ವೇಷನಲ್ಲಿ ನಮಗೆ ಈಕ್ವೇಷನ್ 1ನಲ್ಲಿ ನಮಗೆ ಎಲ್ ಪ್ಲಸ್ ಬಿ ಈಸ್ ಈಕ್ವಲ್ ಟು 40 ಬಂದಿದೆ, ಅಂದರೆ ಇದು ಲೀನಿಯರ್ ಈಕ್ವೇಷನ್ ಆಗಿದೆ. ಇದರಲ್ಲಿ ನಮಗೆ ಎಲ್ ಇಂಟು ಬಿ ಈಸ್ ಈಕ್ವಲ್ ಟು 400 ಅಂತ ಬಂದಿದೆ, ಅಂದರೆ ಇದು ಲೀನಿಯರ್ ಈಕ್ವೇಷನ್ ಅಲ್ಲ. ಹಾಗಾದ್ರೆ ನಾವೇನು ಮಾಡಬೇಕಪ್ಪ ಅಂದರೆ ಈಕ್ವೇಷನ್ 1ಅನ್ನು ನಾವು ಒಂದು ಸ್ವಲ್ಪ ಕನ್ವರ್ಟ್ ಮಾಡಿ ಬರ್ಕೋಬೇಕು. ಇದರಲ್ಲಿ ಏನು ಮಾಡ್ತೀನಿ? ಬಿ ಅನ್ನು ರೈಟ್ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅವಾಗ ಏನಾಗುತ್ತೆ? ಎಲ್ ಹಾಗೆ ಉಳ್ಕೊಳ್ತು. ಈಸ್ ಈಕ್ವಲ್ ಟು 40ನೂ ಹಾಗೆ ಇರುತ್ತೆ. ಪ್ಲಸ್ ಬಿ ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ ಮೈನಸ್ ಬಿ ಆಯಿತು. ಅಂದರೆ ನನಗೆ ಎಲ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ಬಿ ಬಂದಿದೆ. ಎಲ್ ವ್ಯಾಲ್ಯೂವನ್ನು ಈ ಸೆಕೆಂಡ್ ಈಕ್ವೇಷನ್, ನೋಡಿ, ಈ ಸೆಕೆಂಡ್ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿಬಿಡೋಣ. ಅವಾಗ ಏನಾಗುತ್ತೆ? 400 ಈಸ್ ಈಕ್ವಲ್ ಟು ಎಲ್ಲಿನ ವ್ಯಾಲ್ಯೂ ಏನು? 40 ಮೈನಸ್ ಬಿ ಆಫ್ ಬಿ ಆಗೋಯ್ತು. ಓಕೆ, ಈಗ ಏನು ಮಾಡೋಣ? ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 400 ಈಸ್ ಈಕ್ವಲ್ ಟು, ನೋಡಿ, ಬಿ ಅನ್ನು ಮಲ್ಟಿಪ್ಲೈ ಮಾಡೋಣ. ಬಿ ಇಂಟು 40 ಮಾಡಿದರೆ 40 ಬಿ ಬರುತ್ತೆ. ಮೈನಸ್ಸಿಗೆ ಮೈನಸ್, ಯಾಕಂದರೆ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ. ಬಿ ಇಂಟು ಬಿ ಮಾಡಿದರೆ ಬಿ ಸ್ಕ್ವೇರ್ ಆಯಿತು. ಓಕೆ, ಇದನ್ನು ಏನು ಮಾಡೋಣ? ಒಂದು ಸ್ವಲ್ಪ ಈಕ್ವೇಷನ್ ಫಾರ್ಮೇಷನಲ್ಲಿ ಬರೋಬಿಟ್ರೆ, ನೋಡಿ, ಇದನ್ನು ಈ ಸೈಡಿಗೆ ಮೈನಸ್ ಬಿ ಸ್ಕ್ವೇರನ್ನು ಸಹ ಲೆಫ್ಟ್ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಯಾಕೆ ನಾನು ಲೆಫ್ಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂದರೆ ಬಿ ಸ್ಕ್ವೇರ್ನ ಸೈನು ಮೈನಸ್ ಇರೋದ್ರಿಂದ ಇದನ್ನು ರೈಟಿಂದ ಲೆಫ್ಟಿಗೆ ಕಳಿಸ್ತೀನಿ, ಅವಾಗ ಪಾಸಿಟಿವ್ ಆಗುತ್ತೆ ಅಂತ. ಮೈನಸ್ ಇರೋದು ಈ ಸೈಡ್ ಬಂದರೆ ಪ್ಲಸ್ ಬಿ ಸ್ಕ್ವೇರ್ ಆಯಿತು. ನೋಡಿ, ಪ್ಲಸ್ ಇರೋದು ಈ ಸೈಡ್ ಬಂದರೆ ಮೈನಸ್ 40 ಬಿ ಆಯಿತು. 400 ಲೆಫ್ಟಲ್ಲೇ ಇದೆ, ಹಾಗಾಗಿ ಪ್ಲಸ್ 400 ಹಾಗೇ ಇರುತ್ತೆ. ಈಸ್ ಈಕ್ವಲ್ ಟು 0. ಈಗೇನು ಬಂದಿದೆ? ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದಿದೆ. ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲೂ ಇದೆ. ಯಾಕಪ್ಪ ಅಂದರೆ ವೇರಿಯಬಲ್ ಬಿ ಇದೆ, ಇದ್ರ ಪವರ್ 2 ಇದೆ. ನೆಕ್ಸ್ಟು ಬಿನ ಪವರ್ 1 ಇದೆ. ನೆಕ್ಸ್ಟು ಬಿ ಇಲ್ಲ ಅಂದರೆ ಪವರ್ 0 ಆಗೋಯ್ತು. 2 1 0 ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಇತ್ತಪ್ಪ ಅಂತ ಹೇಳಿದರೆ ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಆರ್ಡ್ರಲ್ಲಿ ಇದೆ ಅಂತ ಆಯಿತು. ಯಾವ ಫಾರ್ಮಲ್ ಇದೆ ಅಂದರೆ ಇದು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಫಾರ್ಮಲ್ ಇದೆ. ಇವೆರಡು ಕಂಪೇರ್ ಮಾಡಿ ನಾವು ಎ ವ್ಯಾಲ್ಯೂ,
ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂವನ್ನು ಬರಿಬೇಕು. ಓಕೆ, ಕಂಪೇರ್ ಮಾಡೋಣ. ನೋಡಿ ಯಾವ್ದ್ಯಾವ್ದಿದೆ ಆ ಕೋಎಫಿಷಿಯೆಂಟ್ಗಳನ್ನು ನಾನು ರೌಂಡ್ ಅನ್ನು ಮಾಡ್ಕೊಳ್ತಾ ಇದ್ದೀನಿ, ನನಗೆ ವ್ಯಾಲ್ಯೂ ಬರೀ ಈಸಿ ಆಗಿದೆ ಅಂತ. ನೋಡಿ ಬಿ ವೇರಿಯಬಲ್ ಇದೆ, ಅದರ ಪಕ್ಕದ ಕೋಎಫಿಷಿಯೆಂಟ್ ಏನಿದೆ ಅಂದರೆ 1 ಇರುತ್ತೆ. ಹಾಗಾದ್ರೆ ಎ ವ್ಯಾಲ್ಯೂ ಏನಾಯಿತು, +1 ಆಯಿತು. ಬಿ ವ್ಯಾಲ್ಯೂ ಏನಾಯಿತು, -40 ಆಯಿತು. ಸಿ ವ್ಯಾಲ್ಯೂ +400 ಆಗೋಯಿತು. ಓಕೆ, ನನಗೆ ಇದು ಈ ಏನು ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದಿದೆ ಇದು ಪಾಸಿಬಲ್ ಆಗಿದೆಯಾ ಅಂತ ಕೇಳ್ತಾ ಇದ್ದೀನಿ. ಪಾಸಿಬಲ್ ಅಂತ ಹೇಳಿದ್ರೆ ನಾನೇನು ಮಾಡಬೇಕು, ಇದರ ರೂಟ್ಸ್ಗಳು ಯಾವ ರೀತಿ ಆಗಿರುತ್ತೆ ಅಂತೇಳಿ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂನ ಫೈಂಡ್ ಮಾಡೋದ್ರ ಮುಖಾಂತರ ಕಂಡುಹಿಡಿಬೇಕು. ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಏನು, b² - 4ac ಆಗಿರುತ್ತೆ. ಬಿ ವ್ಯಾಲ್ಯೂ -40 ಹೋಲ್ ಸ್ಕ್ವಯರ್, ಮೈನಸ್ಗೆ ಮೈನಸ್, 4ಗೆ 4, ಎ ವ್ಯಾಲ್ಯೂ 1, ಸಿ ವ್ಯಾಲ್ಯೂ ಏನಾಗಿರುತ್ತೆ +400 ಆಗಿರುತ್ತೆ. ಓಕೆನಾ, ಈಸ್ ಈಕ್ವಲ್ ಟು -40 ಹೋಲ್ ಸ್ಕ್ವೇರ್ ಮಾಡೋಣ. ಮೈನಸನ್ನು ಸ್ಕ್ವೇರ್ ಮಾಡಿದರೆ ಪ್ಲಸ್ ಬರುತ್ತೆ. 40 ಸ್ಕ್ವೇರ್ ಅಂತ ಹೇಳಿದರೆ 40 × 40 ಮಾಡಿದರೆ 1600 ಬರುತ್ತೆ. ಮೈನಸ್ ಇಂಟು ಪ್ಲಸ್ ಮಾಡಿದರೆ ಮೈನಸ್ ಬರುತ್ತೆ. 4 1 4, 4 × 400 ಮಾಡಿದರೆ 1600 ಬರುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ, ಮೈನಸ್ಸು ಪ್ಲಸ್, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಮೈನಸ್ಸು ಪ್ಲಸ್ ಬಂತು ಅಂದರೆ ಸಬ್ಟ್ರಾಕ್ಷನ್. 1600 1600 ಅಂದರೆ 0 ಬರುತ್ತೆ. b² - 4ac ವ್ಯಾಲ್ಯೂ ಏನು ಬಂತು, =0 ಆಗೋಯಿತು. ಗೊತ್ತಾಯ್ತಾ, ಡಿಸ್ಕ್ರಿಮಿನೆಂಟ್ನ ವ್ಯಾಲ್ಯೂ =0 ಆಗಿತ್ತಂದರೆ ಆ 2 ರೂಟ್ಸ್ಗಳು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ದೇರ್ಫೋರ್ ಇಟ್ ಆ್ಯಸ್ 2 ಈಕ್ವಲ್ ರಿಯಲ್ ರೂಟ್ಸ್. ಅಂದರೆ ನಮಗೆ ಬಂದಿರುವಂಥ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಈಕ್ವಲ್ ರಿಯಲ್ ರೂಟ್ಸ್ ಇದೆ, ಅಂದರೆ ರಿಯಲ್ ರೂಟ್ಸ್ಗಳು ಬರ್ತಾ ಇದೆ. ರಿಯಲ್ ರೂಟ್ಸ್ ಬಂತು ಅಂದ ತಕ್ಷಣ ನಾವೇನು ಹೇಳ್ಬೋದಪ್ಪ ಅಂದರೆ, ಇಟ್ ಈಸ್ ಪಾಸಿಬಲ್ ಟು ಡಿಸೈನ್ ಎ ರೆಕ್ಟ್ಯಾಂಗ್ಯುಲರ್ ಪಾರ್ಕ್. ನಮಗೇನು ರೆಕ್ಟ್ಯಾಂಗ್ಯುಲರ್ ಪಾರ್ಕಿನ ಮೆಸರ್ಮೆಂಟ್, ಪೆರಿಮೀಟ್ರ್ ಮತ್ತು ಏರಿಯಾ ಕೊಟ್ಟಿದ್ರು, ಅದನ್ನು ನಾವು ಡಿಸೈನ್ ಮಾಡೋದಕ್ಕೆ ಪಾಸಿಬಲ್ ಇದೆ. ಪಾಸಿಬಲ್ ಇದೆ ಅಂದ ತಕ್ಷಣ ನಾವೇನು ಮಾಡಬೇಕು, ಇವುಗಳ ರೂಟ್ಸ್ ಅಂದರೆ ರೂಟ್ಸನ್ನು ಕಂಡುಹಿಡಿತೀವಿ ಅಂತ ಹೇಳಿದರೆ ಲೆಂತ್ ಮತ್ತು ಬ್ರೆಡ್ತನ್ನು ಏನು ಮಾಡಬೇಕು, ಕಂಡುಹಿಡಿಬೇಕು. ಅದಕ್ಕೋಸ್ಕರ ಕ್ವಾಡ್ರಾಟಿಕ್ ಈಕ್ವೇಷನ್ನ ಬರ್ಕೊಳ್ಳೋಣ. b² - 40b + 400 = 0. ಓಕೆ, ಈಗ ಏನು ಮಾಡಬೇಕು, ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮನ್ನು ಮಲ್ಟಿಪ್ಲೈ ಮಾಡ್ತೀನಿ. ಅಂದರೆ ನಾನೀಗ ಫ್ಯಾಕ್ಟರೈಸೇಷನ್ ಮೆಥಡಿಂದನೇ ಫೈಂಡ್ ಮಾಡ್ತೀನಿ. ಅದಕ್ಕೆ ನೋಡಿ, ಫಸ್ಟ್ ಟರ್ಮು +b² ಇದೆ ಇಂಟು ಲಾಸ್ಟ್ ಟರ್ಮು +400 ಇದೆ. ಮಲ್ಟಿಪ್ಲೈ ಮಾಡೋಣ, ಪ್ಲಸ್ ಇಂಟು ಪ್ಲಸ್ ಪ್ಲಸ್, b² × 400 ಮಾಡಿದರೆ 400 b² ಬರುತ್ತೆ. ಈ 400 b²ಗೆ 2 ಫ್ಯಾಕ್ಟರ್ಸ್ಗಳನ್ನು ಬರಿಬೇಕಾಗುತ್ತೆ. ಓಕೆ, ಅದಕ್ಕೆ ಏನು ಮಾಡ್ತೀನಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ 400 ಡಿವೈಡ್ ಮಾಡ್ತೀನಿ. 400 ಈವನ್ ನಂಬರ್ ಆಗಿರೋದ್ರಿಂದ ಫಸ್ಟ್ ಪ್ರೈಮ್ ನಂಬರ್ 2 ಇಂದ ಡಿವೈಡ್ ಆಗುತ್ತೆ. 2 2s 4, 0ಗೆ 0 ಅಂದರೆ 2 × 200 ಆಯಿತು. ಓಕೆ, ಮಿಡಲ್ ಟರ್ಮನ್ನು ನೋಡಬೇಕು. ಮಿಡಲ್ ಟರ್ಮ್ 40b ಇದೆ, ಇದರ ಸೈನ್ ಏನಿದೆ, ಮೈನಸ್ ಇದೆ. ಮಿಡಲ್ ಟರ್ಮಿನ ಸೈನ್ ಏನಿದೆ ಅದು ಇವೆರಡರಲ್ಲಿ ಬಿಗ್ಗರ್ ಯಾವುದಿದೆ ಆ ನಂಬರ್ನ ಸೈನ್ ಆಗಿರುತ್ತೆ. ಓಕೆ, ಈ ಮೈನಸ್ಸಿಗೆ ಏನನ್ನು ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಬರುತ್ತೆ, ಮೈನಸ್ಸಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಬರುತ್ತೆ. ಓಕೆ, ಈಗ ಮೈನಸ್ಸು ಸೇಮ್ ಸೈನ್ ಇದ್ದರೆ ಇವನ್ನ ಅಡಿಷನ್ ಮಾಡಬೇಕು. 200ಗೆ 2 ಅನ್ನು ಆ್ಯಡ್ ಮಾಡಿದರೆ 202 ಬರುತ್ತೆ. ಮಿಡಲ್ ಟರ್ಮ್ ಏನಿದೆ 40 ಇದೆ, ಹಾಗಾದರೆ ಇದು ಫ್ಯಾಕ್ಟರ್ ಆಗೋದಿಲ್ಲ. ಓಕೆ, ಮತ್ತೆ 200ಅನ್ನು 2 ಇಂದ ಡಿವೈಡ್ ಮಾಡ್ತೀನಿ. 2 100s 200 ಆಯಿತು. ಇವೆರಡನ್ನು ಮಲ್ಟಿಪ್ಲೈ ಮಾಡಿ 2 2s 4 ಆಯಿತು. 100ಗೆ 100 ಬರುತ್ತೆ. ಈಗಾಗಲೇ ನಾನು ಸೈನ್ ಹೇಗೆ ಬರುತ್ತೆ ಅಂತ ಮಾಡ್ಕೊಂಡಿರೋದ್ರಿಂದ ಎರಡಕ್ಕೂ ಸೇಮ್ ಸೈನ್ ಇರೋದ್ರಿಂದ ಮೈನಸನ್ನು ಹಾಕ್ಬಿಡ್ತೀನಿ. ಅಂದರೆ ಮಿಡಲ್ ಟರ್ಮಿನ ಸೈನು ಬಿಗ್ಗರ್ ನಂಬರಿಗೆ ಬರುತ್ತೆ. 100ಗೆ ಮೈನಸ್ ಆಯಿತು, ಮೈನಸ್ಸಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಬರುತ್ತೆ. ಓಕೆ, ಮೈನಸ್ಸು ಅಂದರೆ ಅಡಿಷನ್ನು. 100ಗೆ 4ಅನ್ನು ಆ್ಯಡ್ ಮಾಡಿದರೆ 104 ಬರುತ್ತೆ. ಇಲ್ಲಿರೋದು 40, ಇದು ಸಹ ಆಗೋದಿಲ್ಲ. ಮತ್ತೆ 2 ಇಂದ ಡಿವೈಡ್ ಆಗುತ್ತೆ. 2 5s 10, 0 ಮಲ್ಟಿಪ್ಲೈ ಮಾಡಿದರೆ 2 2s 4, 4 2s 8. ಇಲ್ಲಿ 52 ಫ್ಯಾಕ್ಟರ್ಗಳು ಬಂತು. ಬಿಗ್ಗರ್ ಟರ್ಮ್ ಏನಿದೆ 50 ಇದೆ, ಬಿಗ್ಗರ್ ನಂಬರ್ 50 ಇದೆ. ಮಿಡಲ್ ಟರ್ಮಿನ ಸೈನ್ ಮೈನಸ್ ಬರುತ್ತೆ, ಮೈನಸ್ಸಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ಸು, ಆ್ಯಡ್ ಮಾಡಿದರೆ 58 ಬರುತ್ತೆ. ಇಲ್ಲಿರೋದು 40, ಇದೂ ಫ್ಯಾಕ್ಟರ್ಸ್ ಆಗೋದಿಲ್ಲ. ಮತ್ತೆ 2 ಇಂದ ಡಿವೈಡ್ ಆಗುತ್ತೆ. 2 25s ಡಿವೈಡ್ ಆಗುತ್ತೆ. ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರುತ್ತೆ, 2 2s 4, 4 2s 8, 8 2s 16 ಬರುತ್ತೆ. ಇಲ್ಲಿ
25 ಇದೆ. ಮಿಡಲ್ ಟರ್ಮಿನ ಸೈನ್ ಮೈನಸ್ ಬಿಗ್ಗರ್ ನಂಬರಿಗೆ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಓಕೆ, ಇವೆರಡನ್ನ ಆ್ಯಡ್ ಮಾಡಿದರೆ 40 ಬರುತ್ತಾ ಅಂತ ನೋಡಿದರೆ ಬರೋದಿಲ್ಲ. ಹಾಗಾಗಿ ಇವೆರಡು ಸಹ ನಮ್ಮ ಫ್ಯಾಕ್ಟರ್ ಆಗೋದಿಲ್ಲ. ನೆಕ್ಸ್ಟ್ 5ಇಂದ ಡಿವೈಡ್ ಆಗುತ್ತೆ. 5 5 25. ಓಕೆ, ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರುತ್ತೆ ನೋಡಿ. 2 2 4, 4 2 8, 8 2 16, 16 5 ಎಷ್ಟು 80 ಬರುತ್ತೆ. 85 ಬಂತು. ಓಕೆ, ಮಿಡಲ್ ಟರ್ಮಿನ ಸೈನು ಮೈನಸ್ ಅನ್ನೋದು ಬಿಗ್ಗರ್ ನಂಬರಿಗೆ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಮೈನಸ್ ಅಂದರೆ ಅಡಿಷನ್ನು. 80ಗೆ 5 ಮಾಡಿದರೆ 85 ಬರುತ್ತೆ. ಇಲ್ಲಿ 40 ಇದೆ, ಇದು ಸಹ ನಮ್ಮ ಸೈನ್ ಅಲ್ಲ. ನೆಕ್ಸ್ಟ್ ಏನಾಗುತ್ತೆ, 5ಇಂದ ಡಿವೈಡ್ ಆಗುತ್ತೆ. 5 1 5. ಓಕೆ, ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರುತ್ತೆ, 400 ಬರುತ್ತೆ. 1 ಇದೆ, ಇದು ಬಿಗ್ಗರ್ ನಂಬರು, ಮೈನಸ್ ಇದೆ ಯಾಕಂದರೆ ಮಿಡಲ್ ಟರ್ಮಿನ ಸೈನ್ ಬಿಗ್ಗರ್ ನಂಬರ್ಗೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋಯಿತು. ಮೈನಸ್ ಸೇಮ್ ಸೈನ್ ಅಡಿಷನು 401 ಆಗುತ್ತೆ. ಇಲ್ಲಿ 40 ಇದೆ, ಇದು ಅಲ್ಲ. ನೋಡಿ, ನಾವು ಇಷ್ಟನ್ನು ಮಾಡಿದ್ರು ನಮಗೇನು ಸಿಗಲಿಲ್ಲ, ಫ್ಯಾಕ್ಟರ್ಸ್ ಸಿಗಲಿಲ್ಲ. ಈ ರೀತಿ ಸಿಚುವೇಶನ್ ಬಂದಾಗ ಏನು ಮಾಡಬೇಕು ಅಂದರೆ ಮತ್ತೆ ನಾವು 400ಅನ್ನು ಏನು ಮಾಡಬೇಕು, ಡಿವೈಡ್ ಮಾಡ್ತಾ ಹೋಗ್ಬೇಕು. ಹೇಗೆ ಅಂತೇಳಿದರೆ ನೋಡಿ, ನಾನು 2ಇಂದ ಡಿವೈಡ್ ಮಾಡ್ತಾ ಬಂದೆ. 2 ಆದಮೇಲೆ ನೆಕ್ಸ್ಟ್ ನಂಬರ್ ಏನು ಬಂತು, 5 ಇದೆ ಅಲ್ವಾ. ಫಸ್ಟಿಗೆ 5ಇಂದ ಡಿವೈಡ್ ಮಾಡ್ತೀನಿ ನೋಡಿ. 5 8 40, 0ಗೆ 0. 80 ಮತ್ತು 5 ಫ್ಯಾಕ್ಟರ್ಸ್ ಬಂದಿದೆಯಾ, ಎಸ್ ಬಂದಿದೆ. ನೆಕ್ಸ್ಟ್ ನೀವು ಮತ್ತೆ 5ಇಂದ ಡಿವೈಡ್ ಆಗುತ್ತೆ, ಡಿವೈಡ್ ಮಾಡಬೇಡಿ. ಫಸ್ಟ್ ನಂಬರ್ ಯಾವುದರಿಂದ ಡಿವೈಡ್ ಮಾಡಿದರೆ ಅದರಿಂದ ಮಾಡಿ. 2ಇಂದ ಡಿವೈಡ್ ಆಗುತ್ತೆ. 2 4 8, 0. ಇವೆರಡು ಮಲ್ಟಿಪ್ಲೈ ಮಾಡಿ. 5 2 10. ನೋಡಿ, 10 ಎಲ್ಲಾರು ಬಂದಿದೆ ಫ್ಯಾಕ್ಟರ್ಸು, ಇಲ್ಲ. 10 ಇಂಟು 40, ಇದು ಎಕ್ಸ್ಟ್ರಾ ಇನ್ನೊಂದು ಫ್ಯಾಕ್ಟರ್ಸ್ ಸಿಕ್ತು ನಮಗೆ. ಈ ರೀತಿ ಮಾಡಿದಾಗ ನಮಗೆ ಫ್ಯಾಕ್ಟರ್ಸ್ಗಳು ಎಕ್ಸ್ಟ್ರಾ ಸಿಗ್ತಾ ಹೋಗುತ್ತೆ. ನೋಡಿ, ಮಿಡಲ್ ಟರ್ಮು ಮೈನಸ್ ಇದೆ, ಬಿಗ್ಗರ್ ನಂಬರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ. ಮೈನಸ್ ಆ್ಯಡ್ ಮಾಡಿದರೆ ಮೈನಸ್ ಸೇಮ್ ಸೈನ್ ಬಂದರೆ ಅಡಿಷನ್ ಮಾಡಬೇಕು. 40ಗೆ 10 ಆ್ಯಡ್ ಮಾಡಿದರೆ 50, 40 ಇದೆ, ಇದು ಆಗೋದಿಲ್ಲ. ನೆಕ್ಸ್ಟ್ 2ಇಂದ ಡಿವೈಡ್ ಮಾಡ್ತೀನಿ. 2 20 40 ಆಯಿತು. 5 2 10, 10 2 20, ಇಲ್ಲೂ 20 ಇದೆ. ಎರಡು ಸೇಮ್ ಇದೆ. ಸೇಮ್ ಇದ್ದಾಗ ಬಿಗ್ಗರ್ ನಂಬರ್ ಯಾವುದೂ ಆಗಲ್ಲ, ಹಾಗಾಗಿ -1 ಬರದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಓಕೆ, ಮೈನಸ್ ಸೇಮ್ ಸೈನ್ ಇದ್ದಾಗ ಅಡಿಷನ್ ಮಾಡಬೇಕು. 20ಗೆ 20 ಆ್ಯಡ್ ಮಾಡಿದರೆ 40. ನೋಡಿ, 40 ಇದೆ. ಹಾಗಾದರೆ ನಮ್ಮ ಫ್ಯಾಕ್ಟರ್ಸ್ಗಳು ಏನಾಗುತ್ತೆ, -20 -20 ಫ್ಯಾಕ್ಟರ್ ಆಯಿತು. ಬಿ ಸ್ಕ್ವೇರ್ ಇರೋದ್ರಿಂದ ಇದಕ್ಕೂ ಇದು ಬಿಯನ್ನು ಬರಿತೀನಿ. ನೀವು ಈ ರೀತಿಯಾಗಿ ಮಾಡೋದಕ್ಕಿಂತ ನೀವು ಡೈರೆಕ್ಟಾಗಿ ಬರೆದ್ರೂ ಏನು ತೊಂದರೆ ಇಲ್ಲ. ಹೀಗೆ ಮಾಡಬೇಕು ಅಂತೇಳಿಲ್ಲ ನಿಮಗೆ. 20 ಇಂಟು 20 ಮಾಡಿದರೆ 400 ಬರುತ್ತೆ ಅಂತ ಮುಂಚೆನೇ ಗೊತ್ತಾದರೆ ಓಕೆ. ನಂಬರ್ಗಳು ಬೇರೆ ಬೇರೆ ಅಂದರೆ ನಮಗೆ 2 ಫ್ಯಾಕ್ಟರ್ಸನ್ನು ಬರೆಯೋದಕ್ಕೆ ಬರದೇ ಇರೋ ನಂಬರ್ಗಳನ್ನು ಬಂದಾಗ ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ನಿಮಗೆ ಫ್ಯಾಕ್ಟರ್ಸ್ಗಳು ಸಿಗ್ತಾ ಹೋಗುತ್ತೆ. ಓಕೆ, ಹೀಗೆ ಮಾಡೋಣ. ಫಸ್ಟ್ ಟರ್ಮ್ ಬಿ ಸ್ಕ್ವೇರನ್ನು ಹಾಗೆ ಬರಿತೀನಿ. ಮಿಡಲ್ ಟರ್ಮಿನ ಬದಲಿಗೆ ಈ ಎರಡು ಫ್ಯಾಕ್ಟರ್ಸನ್ನು ಬರಿತೀನಿ. -20b ಪ್ಲಸ್ 400 ಈಸ್ ಈಕ್ವಲ್ ಟು 0. ಫಸ್ಟ್ 2 ಟರ್ಮ್ಸ್. ನೆಕ್ಸ್ಟ್ 2 ಟರ್ಮ್ಸಿಗೆ ಏನು ಮಾಡಿದೆ, ಗ್ರೂಪ್ ಮಾಡ್ತೀನಿ. ಇವೆರಡರಲ್ಲಿ ಏನಾರು ಕಾಮನ್ ಬರುತ್ತೆ ಅಂದರೆ ಬಿ ಕಾಮನ್ ಬರುತ್ತೆ. ಬಿ ಸ್ಕ್ವೇರಲ್ಲಿ ಬಿ ಬಂದರೆ ಬಿ ಉಳಿತು. ಮೈನಸ್ ನೋಡಿ, ಬಿ ಕಾಮನ್ ತೆಗೆದ್ರೆ 20 ಉಳ್ಕೊಳ್ತು. ಇಲ್ಲಿ ಮೈನಸ್ ಇರೋದ್ರಿಂದ -20 ಇದೆ, 400 ಇದೆ. 20 ಕಾಮನ್ ಬರುತ್ತೆ. ವೇರಿಯಬಲ್ ಒಂದು ಹತ್ರ ಇದೆ, ಇಲ್ಲಿಲ್ಲ, ಹಾಗಾಗಿ ಬಿ ಬರೋದಿಲ್ಲ. ಆಫ್ 20bಯಲ್ಲಿ 20 ಬಂದರೆ ಬಿ ಉಳಿತು. ಮೈನಸ್ ಕಾಮನ್ ತೆಗೆದಿರೋದ್ರಿಂದ ಪ್ಲಸ್ ಇರೋದು ಮೈನಸ್ ಆಯಿತು. 20 20 400 ಆಯಿತು, ಈಸ್ ಈಕ್ವಲ್ ಟು 0. ನೋಡಿ, ನಾವು ಕರೆಕ್ಟಾಗಿ ಮಾಡಿದರೆ ಈ ಎರಡೂ ಎಕ್ಸ್ಪ್ರೆಷನ್ಗಳು ಏನಾಗಿರುತ್ತೆ, ಸೇಮ್ ಇರುತ್ತೆ. ಹಾಗಾಗಿ -20 ಕಾಮನ್ ತೆಗಿತೀರಿ. -20 ಕಾಮನ್ ತೆಗೆದು ಉಳಿಯೋದೇನು, ಬಿ ಉಳಿಯುತ್ತೆ. ನೋಡಿ, ಇದು -20 ಕಾಮನ್ ತೆಗೆದ್ರೆ -20 ಉಳಿತು, ಈಸ್ ಈಕ್ವಲ್ ಟು 0. ನೋಡಿ, ಎರಡು ಎಕ್ಸ್ಪ್ರೆಷನ್ಗಳ ನಡುವೆ ಇಂಟು ಇದ್ದು ಅದು ಈಕ್ವಲ್ ಟು 0 ಆಗಿತ್ತಪ್ಪ ಅಂದರೆ ನಾವು ಏನು ಬರಿಬೋದು, B-20 ಈಸ್ ಈಕ್ವಲ್ ಟು 0 ಆರ್ B-20 ಈಸ್ ಈಕ್ವಲ್ ಟು 0 ಅಂತ ಬರಿಬೋದು. ಬಿ ವ್ಯಾಲ್ಯೂ ಬೇಕಲ್ವಾ, ಬಿ ಈಸ್ ಈಕ್ವಲ್ ಟು -20 ಆ ಸೈಡ್ ಟ್ರಾನ್ಸ್ಫರ್ ಮಾಡಿದರೆ +20 ಆಗುತ್ತೆ. ಬಿ ಈಸ್ ಈಕ್ವಲ್ ಟು -20 ಆ ಸೈಡ್ ಕಳಿಸಿದ್ರೆ +20 ಆಗುತ್ತೆ. ಬಿನ ವ್ಯಾಲ್ಯೂ ಈ ಎರಡು ಕಡೆನೂ ಸೇಮೇ ಬಂದಿದೆ, ಹಾಗಾಗಿ ನಾನು ಬಿಯನ್ನು 20 ಅಂತ ತೊಗೊಳ್ತೀನಿ. ಬಿ ಅಂದರೆ ಏನಾಯಿತು, ಬ್ರೆಡ್ತ್ ಆಯಿತು. ಈಗ ನನಗೆ ಲೆಂತ್ ಬೇಕಲ್ವಾ, ಲೆಂತಿಗೆ ನನಗೆ ಮೇಲೇ ವ್ಯಾಲ್ಯೂ ಸಿಕ್ಕಿತ್ತು. ಏನಪ್ಪ ಅಂದರೆ L ಈಸ್ ಈಕ್ವಲ್ ಟು 40 ಮೈನಸ್ ಬಿ ಅಂತ ಬಂದಿತ್ತು. ಓಕೆ, 40 ಮೈನಸ್ ಬಿ ಅಂದರೆ ಏನು, ಬ್ರೆಡ್ತ್ ಎಷ್ಟು ಬಂದಿದೆ, 20 ಬಂದಿದೆ. ಪ್ಲಸ್ಸು ಮೈನಸ್ ಸಬ್ಟ್ರಾಕ್ಷನು. 40ಯಲ್ಲಿ 20 ಹೋದರೆ 20 ಬಂತು. ಓಕೆನಾ.
ನನಗೆ ಲೆಂತು ಸಿಕ್ತು ಎಷ್ಟು 20 ಸಿಕ್ಕಿದೆ, ಬ್ರೆಡ್ತು ಏನಾಗಿದೆ 20 ಸಿಕ್ಕಿದೆ. ದೇರ್ಫೋರ್ ಲೆಂತ್ ಎಲ್ ಈಸ್ ಈಕ್ವಲ್ ಟು 20 ಮೀಟರ್ ಆ್ಯಂಡ್ ಬ್ರೆಡ್ತ್ ಬಿ ಈಸ್ ಈಕ್ವಲ್ ಟು 20 ಮೀಟರ್ ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.